ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿ ಒಂದಾದ ಮೇಲೊಂದರಂತೆ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರನ್ನ ರಂಜಿಸ್ತಾ ಇದೆ. ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಕರಿಮಣಿ, ದೃಷ್ಟಿಬೊಟ್ಟು, ನಿನಗಾಗಿ, ನನ್ನಮ್ಮ ಸೂಪರ್ ಸ್ಟಾರ್, ರಾಜಾರಾಣಿ, ಬಿಗ್ ಬಾಸ್ ಕನ್ನಡ ಮುಂತಾದ ಜನಪ್ರಿಯ ಕಾರ್ಯಕ್ರಮಗಳು ಜನರ ಮನಗೆದ್ದಿದೆ. ಈಗ ಇದೇ ಪಟ್ಟಿಗೆ ಹೊಸ ಸೀರಿಯಲ್ 100 ಜನ್ಮಕ್ಕೂ ಸೇರ್ಪಡೆಯಾಗಿದೆ. ಇದು ಪ್ರತಿಷ್ಠಿತ ಕದಂಬ ವಂಶದ ಉತ್ತರಾಧಿಕಾರಿ ಚಿರಂಜೀವಿ ಹಾಗೂ ಮೈತ್ರಿ ಎಂಬ ಸಾಧಾರಣ ಕುಟುಂಬದ ಹುಡುಗಿಯ ನಡುವಿನ ಪ್ರೇಮಕಥೆ. ಚಿರಂಜೀವಿಯನ್ನ ಪಡೆಯಲೇಬೇಕೆಂದು ಪಣ ತೊಟ್ಟಿರುವ ಕಾಮಿನಿ ಹಿಡಿತಕ್ಕೆ ಚಿರಂಜೀವಿ ಸಿಗದಂತೆ ರಾಘವೇಂದ್ರ ಸ್ವಾಮಿಯ ಪರಮ ಭಕ್ತಿಯಾದ ಮೈತ್ರಿ ಅವನನ್ನ ರಕ್ಷಿಸೋದೇ ಈ ಸೀರಿಯಲ್ನ ಕತೆ ಹಂದರವಾಗಿದೆ. 100 ಜನ್ಮಕ್ಕೂ ಸೀರಿಯಲ್ ಸುಹಾಗನ್ ಚುಡೇಲ್ ಧಾರಾವಾಹಿಯ ರಿಮೇಕ್ ಎನ್ನಲಾಗಿದೆ. ಶ್ರವಂತ್ ರಾಧಿಕಾ ನಿರ್ದೇಶನ ಮಾಡಿದ್ದು ಚಿತ್ರಾ ಶೆಣೈ ತಮ್ಮ ಗುಡ್ ಕಂಪನಿಯಿಂದ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ ಪ್ರಸಾರವಾಗಿದ್ದ ಸೂಪರ್ ಹಿಟ್ ಧಾರಾವಾಹಿ ಗೀತಾದಲ್ಲಿ ನಾಯಕನಾಗಿದ್ದ ಧನುಷ್ ಗೌಡ ಚಿರಂಜೀವಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ನಾಯಕಿ ಮೈತ್ರಿ ಪಾತ್ರದಲ್ಲಿ ಮಂಗಳೂರಿನ ಹುಡುಗಿ ಶಿಲ್ಪಾ ಕಾಮತ್ ಮನಸೆಳೆದಿದ್ದಾರೆ. ಇವರು 2023ರಲ್ಲಿ ನಡೆದ ಮಿಸ್ ಮಂಗಳೂರು ಸ್ಪರ್ಧೆಯಲ್ಲಿ 2ನೇ ರನ್ನರ್ ಅಪ್ ಆಗಿದ್ರು. ರಂಗಸ್ಥಳ, ಜವಾನ್, ಕೊಂಕಣಿ ಕಾಮಿಡಿ ಮೂವಿಯಲ್ಲಿ ಲೀಡ್ ರೋಲ್ ಮಾಡಿದ್ದಾರೆ. ಇದು ಅವರ ಮೊದಲನೇ ಧಾರಾವಾಹಿ. ಕಾಮಿನಿ ಪಾತ್ರದಲ್ಲಿ ಚಂದನಗೌಡ ಕಾಣಿಸಿಕೊಂಡಿದ್ದಾರೆ. ಇವರು ಹಿಂದೆ ಕನ್ಯಾದಾನ ಸೀರಿಯಲ್ನಲ್ಲಿ ನಟಿಸಿದ್ರು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಮಹಾನಟಿ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು. ಇದೀಗ ಆತ್ಮದ ರೂಪದಲ್ಲಿ ಕಿರುತೆರೆ ಪ್ರೇಕ್ಷಕರನ್ನ ಕಾಡ್ತಾ ಇದ್ದಾರೆ. ಹಿರಿಯ ನಟಿ ಗಿರಿಜಾ ಲೋಕೇಶ್ ಕದಂಬ ವಂಶದ ಹಿರಿಯಳಾಗಿ ಚಿರಂಜೀವಿಯ ಅಜ್ಜಿ ಜಯಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿರಂಜೀವಿ ತಾಯಿ ಲೀಲಾವತಿ ಪಾತ್ರದಲ್ಲಿ ಭಾಗ್ಯಶ್ರೀ ಅಭಿನಯಿಸಿದ್ರೆ, ಚಿರಂಜೀವಿ ಅಕ್ಕ ದೀಪ್ತಿಯಾಗಿ ಅರ್ಪಿತಾ ಗೌಡ ಬಣ್ಣ ಹಚ್ಚಿದ್ದಾರೆ. ಇನ್ನು ಚಿರು ದೊಡ್ಡಪ್ಪ ಜಯಮ್ಮನ ಹಿರಿಯ ಮಗನಾಗಿ BM ವೆಂಕಟೇಶ್ ಅಭಿನಯಿಸಿದ್ರೆ, ಇವರ ಮಗಳು ಛಾಯಾ ಪಾತ್ರದಲ್ಲಿ ಅನುಪಲ್ಲವಿ ನಟಿಸಿದ್ದಾರೆ. ಗಾಯಕಿ ರೆಮೋ ಚಿರಂಜೀವಿ ಗೆಳತಿ ಶೇಖರ ಪಾತ್ರದಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಮೈತ್ರಿ ತಾಯಿ ರಾಣಿ ಪಾತ್ರದಲ್ಲಿ ಶಾಲಿನಿ ರಾವ್, ಕಾಮಿನಿ ತಾಯಿಯಾಗಿ ಅರ್ಚನಾ ಉಡುಪ ನಟಿಸಿದ್ದಾರೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು.